ಎಲ್ಲಾರು ಕೂಡ ಒಂದು ನಿರ್ಣಯ ಮಾಡಿದ್ರೆ ಏನಂದ್ರ ಒಂದೊಂದು ತಿಂಗಳು ಒಬ್ಬೊಬ್ಬರು ಪೂಜೆ ಮಾಡೋದು. ಮೊದಲ ಪೂಜೆ ಯಾರು ಮಾಡೋದು? ಮತ್ ಗದ್ಲ ನೀ ಮಾಡು. ಅದ್ರಾಗ ಒಂದು ಹುಡುಗ ಶಾಣೆ ಇತ್ತು. ಹಿಂಗ್ ಮಾಡೋನು, ನಮ್ಮ ಮನೆಯಾಗಿರೋರು 5 ಮಂದಿ, 3 ಹುಡುಗರು 2 ಅಪ್ಪ ಅವ, 5 ಚೀಟಿ ಬರೆಯೋಣ, ಅವ್ರ ಹೆಸರು ಬರೆಯೋಣ, ಯಾಬಸೋದು ಯಾರ ಹೆಸರು ಬರೋದು ಅವ 1 ತಿಂಗಳು ಪೂಜೆ ಮಾಡೋದು. ಚಲೋ ಆತ್ರಿ. ಚೀಟಿ ಬರೋದು ಹಾಕಿದ್ರು ಎಬ್ಸೋ ಮುಂದ ಹುಡುಗಂದ ನಾವು ನೀವು ಎಬ್ಸೋದು ಬೇಡ, ಮನುಷ್ಯರ ಮೋಸಗಾರ. ಯಾವ ಚಿಟ್ಟಿ ಮ್ಯಾಲ ನೊಣ ಬಂದು ಕುಂದಿರ್ತತಿ ಅವ ಪೂಜೆ ಮಾಡೋದು. ಬಳೋತ್ ಕಾಲ ಕುಂತ ಮ್ಯಾಲ ಒಂದ್ ನೊಣ ಬಂದು ಕುಂದಿರ್ತ ಒಂದ್ ಚಿಟ್ಟಿ ಮ್ಯಾಲ ಎಬ್ಬಿಸಿ ನೋಡೋದ್ರಾಗ ಅವ್ರ ಅಪ್ಪನ ಹೆಸರ. ಹುಡುಗರು ಅಂತೂ ಪಾರಾದಿ ಬಂದು ಅವ್ರ ಅಪ್ಪ ಏನು ಮೋಸಿತ್, ನಾನು ಆಗೋಲ್, ನನ್ಗೆ ಡ್ಯೂಟಿ ಇತ್ತು, ಹಂಗ ಇದು ಆಗೋಲ್ಲ ಅಂತ ಹಂಗಾರೆ ಇನ್ನೊಂದು ಚೀಟಿ ಹಾಕೋದಂತ ಗದ್ದು ಹೇಳ್ತು. ಅದ್ ಮತ್ತೆ ಚೀಟಿ ಹಾಕಿದ್ರು. ಮತ್ತೆ ಬಳೋತ್ತಿನ ಮ್ಯಾಲ ಮತ್ತೊಮ್ಮೆ ಒಂದು ನೊಣ ಬಂದು ಕುಂದಿರ್ತು, ಚೀಟಿ ಬಿಚ್ಚಿದ್ರು. 2ನೇ ಸರಿ ಅವ್ರ ಅಪ್ಪನೇ ಹೆಸರು ಬಂತು. ಇನ್ನೇನ್ ಮಾತಾಡಕ ಬರೋಲ್ಲ. ಅನಿವಾರ್ಯ 1 ತಿಂಗಳು ಪೂಜೆ ಬಿತ್ತು. ಕೊಳ್ಳಿಗಂದ ಹುಡುಗರೆಲ್ಲ ಹೊರ ಆಡಕ್ ಹೋದ್ವು. ಗುಂಡ ಗೋಲಿ ಆಡೋ ಮುಂದ 3 ಹುಡುಗರು ಮಾತಾಡಕತ್ತು. ಎಷ್ಟು ಮಜಾ ಇದು. 2 ಸರಿ ನಮ್ಮ ಅಪ್ಪನ ಹೆಸರು ಹೆಂಗ ಬಂದಂತ ಒಬ್ಬ ಹುಡುಗ ಬಂದ. ಆ ಚೀಟಿ ಬರದ ಹುಡುಗ ಬಾಳ ಬೆರಕಿದ್ದ. ಅವಂದ 5 ಚೀಟಿಯಾಗ ಅವನ ಹೆಸರು ಬರ್ತಿದ್ದ. ಬೆರಕಿಗಳು ಮತ್ತೆ ನೀವು ಕಲಿಸಿದ ನಿಮ್ಮ ಮಕ್ಕಳ ಪೂಜೆ ಮಾಡಾಕ ಗುದ್ದಾಟ. ಯಾಕೆ ಪೂಜೆ ಮಾಡಬೇಕು? ಅಪ್ಪ ನಮಗ ಅನ್ನ ಕೊಟ್ಟಿ, ನಮಗ ನೀರು ಕೊಟ್ಟಿ, ನಮಗಿರಾಕ ನೆಡ ಕೊಟ್ಟಿ ಅಂತ ಧನ್ಯವಾದ ಹೇಳೋ ಸಲುವಾಗಿ ಭಗವಂತನ ಅರ್ಚನೆ ಮಾಡಬೇಕು ಹೊರತು ಬೇಡ್ಕೊಳ್ಳೋ ಸಲುವಾಗಿ ಪೂಜೆ ಮಾಡಬಾರದು. ಬಹಳ ಮಂದಿ ತಿರುಗಿ ಪೂಜೆ ಮಾಡ್ತಾರೆ. ನೀವು ತಿರುಗಿ ಪೂಜೆ ಅಂದ್ರೆ ಬೇಡ್ಕೊಳ್ಳೋ ಸಲುವಾಗಿ ಪೂಜೆ ಮಾಡೋದು ಅಲ್ಲ. ಥ್ಯಾಂಕ್ಸ್ ಹೇಳಬೇಕು. ಅನ್ನ ನೀರು ಕೊಟ್ಟ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಶಬ್ದ ಅಂತಾನ ಸಮೃದ್ಧಿಯಾದ ಫಲಗಳ ರಾಶಿ ಯಾವಾತನ ಉಪಕಾರದಿಂದ ಪ್ರಾಪ್ತ ಆಯ್ತು ಅಂತ ವಿಚಾರ ಮಾಡ್ಲಿಲ್ಲೋ. ಯಾವನರ ಒಂದಿನ ಹೊಸದಾಗ ಕರ್ಕೊಂಡು 1 ದಿನ ಉಣ್ಣಕ್ ಹಾಕಿದ್ರ ಎಷ್ಟು ಥ್ಯಾಂಕ್ಸ್ ಹೇಳ್ತೀವಿ. ಯಾವಾಗೋ ಒಂದು ಚಾ ಕುಡಿಸಿದ್ದು ನಾವು ನೆನಪಿಡ್ತೀವಿ. ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ ಐತ್ರಿ. ಒಂದು ಉಸಿರು ತಗೋಬೇಕಾದ್ರೆ ಕರೋನಾ ಬಂದಾಗ 1 ದಿನ ಸಿಲಿಂಡರ್ ಹಚ್ಚಬೇಕಾದ್ರೆ 1 ದಿನಕ್ಕೆ 3 ಸಿಲಿಂಡರ್ ಬೇಕಾಗಿತ್ತು ಆಕ್ಸಿಜನ್ ಸಲುವಾಗಿ. ಕೊರೋನಾದವರಿಗೆ 1 ಸಿಲಿಂಡರ್ಗೆ ಎಷ್ಟು ದುಡ್ಡು, ಏನ್ ಕತ್ತಿ ವಿಚಾರ ಮಾಡಿ ನೋಡ್ರಿ. ಪುಕ್ಕಟ್ ಎಷ್ಟು ಉಸಿರಾಡ್ತೀವಲ್ಲ, ಆ ದೇವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಬೇಕು. ಅವಾಗ ನಮ್ದೇನೋ ಕಾರ್ ಗಾಡಿ ಇದ್ದಿದ್ದಿಲ್ಲ, ಬಸ್ನಾಗ ಓಡಾಡ್ತಿದ್ವಿ ನಾವು. ಅವಾಗ ಬೆಳಗಾವಿಗೆ ಹೋಗೋ ಮುಂದೆ ಹಿಂಗ ಹೊರ್ಕೊಂಡ್ ಕುಂತೀವಿ, ನಿದ್ದೆ ಬಂದತ್ತದ. ನಿದ್ದೆ ಮಾಡಕತ್ತಿದಾಗ ನಮ್ದು ದುಡ್ಡಿಂದ ಜೋಳಿಗೆ ಆ ಸೀಟಿನ ಸಂದ್ರಾಗಿಂದ ಜಾರಿ ಹಿಂದಕ್ಕೆ ಬಿದ್ದಿತ್ರಿ. ಹಿಂದಿನ ಸೀಟ್ನಾಗ ಒಂದು ಸಣ್ಣ ಹುಡುಗಿ, 5-6 ವರ್ಷದ ಸಣ್ಣ ಹುಡುಗಿ ಆ ಸೀಟ್ ಕೆಳಗ ಬಿದ್ದ ಜೋಳಿಗೆ ತೆಗದ ನಮ್ ತಿಳಿದ್ರು. ನಾವ್ ಯಾರಂತ ತಿರುಗಿ ನೋಡ, ಅಂಕಲ್ ತಗೊಳ್ರಿ ನಿಮ್ ಬ್ಯಾಗ್ ಅಂತ. ಈಗಿನ ಹುಡುಗರಿಗೆ ಸ್ವಾಮಿಗಳು ಗೊತ್ತಿಲ್ಲ, ಎಲ್ಲಕ್ಕೂ ಅಂಕಲ್ ಎಲ್ಲಕ್ಕೂ ಆಂಟಿನ. ನಾವು ಇಸ್ಕೊಂಡ್ವಿ ಅದು ಬ್ಯಾಗ್, ಜೋಳಿಗೆ ತಗೊಳ್ರಿ ನಿಮ್ ಬ್ಯಾಗ್ ಅಂತ ಕೊಡ್ತು. ನಾವು ತಗೊಂಡ್ ಕುಂತ್ವಿ. ಆ ಹುಡುಗಿ ಅವಕ್ಕ ಏನ್ ಮೆತ್ತಗ್ ಮಾತಾಡ್ಬೇಕು, ಏನ್ ಗಟ್ಟಿಯಾಗಿ ಮಾತಾಡ್ಬೇಕು ಗೊತ್ತಾಗೋಲ್ರಿ. ಅವ್ರ ಮುಂದೆ ಹೇಳಕತ್ತಿತ್ತು, ಈ ಅಂಕಲ್ ಬುದ್ಧಿನೇ ಇಲ್ಲ ಅಂತ ಹುಡುಗಿ. ನಾವು ಗಾಳಿ ತಿರುಗಿ ನೋಡಿದ್ವಿ, ಮಾತಾಡ್ಬಾರ್ದು ಸ್ವಾಮೀಜಿಗೆ ಅಂತ ಅವ್ರ ಚಿಂತಿದ್ಲು. ಅಲ್ಲ ಮಮ್ಮಿ, ಅವ್ರ ಬ್ಯಾಗ್ ಬಿದ್ದದ್ನ ತೆಗೆದು ಕೊಟ್ಟಿನಿ, ಥ್ಯಾಂಕ್ಸ್ ಹೇಳಿಲ್ಲ ಅಂಕಲ್ ಅಂದ ಹುಡುಗಿ. ಏನು ನಮ್ಮ ಜೋಳಿಗೆ ನಮ್ಗೆ ಇವತ್ತು ಕೊಟ್ರೆ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕು. ಸಣ್ಣ ಹುಡುಗರು ಸಹಿತ ಥ್ಯಾಂಕ್ಸ್ ನಿರೀಕ್ಷೆ ಮಾಡ್ತಾವಂದ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಡಿಗಡಿಗೆ ನಮಗ ಅನ್ನ ಹಾಕೋ ಭಗವಂತ, ನಾವು ಹುಟ್ಟೋದಕ್ಕಿಂತ ಮೊದಲೇ ನಮ್ಮ ಅವ್ವನ ಎದೆ ಒಳಗೆ ಹಾಲು ಇಟ್ಟ ಭಗವಂತ, ಈ ಎಲ್ಲಾ ಜೀವಗಳಿಗೆ ಅನ್ನ ಹಾಕೋ ದೇವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಇತ್ತು ಪುಣ್ಯಾತ್ಮರೇ. ಅದಕ್ಕೆ ತೃಪ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು. ನೀವು ತಿನ್ನೋ ಅನ್ನ ಪುಕ್ಕಟ್ಟು ಬಂದದ್ದಲ್ಲ, ಮೌನದಲ್ಲಿ ಉಂಬುದು ಆಚಾರವಲ್ಲ. ಕಬ ಕಬ ತಿಂಡಿ ಎದ್ದು ಟಿವಿ ನೋಡ್ಕೊಂತ ಅಲ್ಲ, ಮೌನದಲ್ಲಿ ಉಂಬುದು ಆಚಾರವಲ್ಲ. ಲಿಂಗಾರ್ಪಿತವ ಮಾಡಿದ ಬಳಿಕ ಅವನು ಕೊಟ್ಟದ್ದು ಅವನಿಗೆ ಎಡೆ ಮಾಡಿ ಕೆರೆಯ
ನೀರು ಕೆರೆಗೆ ಚೆಲ್ಲಿ ವರವ ಪಡೆದುಕೊಳ್ಳಿರೋ ಮೊದಲು ಅದನ್ನ ನೈವೇದ್ಯ ಮಾಡಬೇಕು. ಆಮೇಲೆ ಅದನ್ನ ತೃಪ್ತಿಗೊಮ್ಮೊಮ್ಮೆ ಶಿವಶರಣೆ ಮುತ್ತಿರಬೇಕು. ಕೂಡಲ ಸಂಗಮನ ದೇವನ ನೆನೆಯುತ್ತ ಉಂಡರೆ ಕರಣ ವೃತ್ತಿಗಳು ಅಡಗುವವು. ಅವನಿಗೆ ಶರಣ ಸಮರ್ಪಣೆ ಮಾಡ್ಕೊಂತ ಧನ್ಯವಾದ ಹೇಳ್ಕೊಂತ ತಿನ್ನಬೇಕು, ಹಂಗೆ ತಿನ್ನಬಾರದು. ಅದು ನೇಮ. ಅಲ್ಲಿ ಶುದ್ಧ ಇದನ್ನು ಉಪದೇಶ ಮಾಡಿದ ಕೂಡಲೇ ಅವರು ಎಲ್ಲಾ ಹಣ್ಣುಗಳನ್ನು ವಾಪಸ್ ಆ ಹಣ್ಣಿನ ರಾಶಿಗೆ ಹಾಕಿದರು. ಆದ್ರೆ ಆಶೆ ಕಣ್ಣ ಹಣ್ಣ ನೋಡ್ತಿದ್ವು. ಸಿತಾರೂಢರು ನಕ್ರ ಹಣ್ಣುಗಳಿರ ಹಣ್ಣುಗಳನ್ನು ಬಿಡಬಹುದು, ಹಣ್ಣುಗಳನ್ನು ನೋಡುವ ಕಣ್ಣುಗಳನ್ನು ಬಿಡಲಾರಿರಿ. ಕಣ್ಣುಗಳಾದರೂ ಮುಚ್ಚಬಹುದು, ದೇಹಾಭಿಮಾನ ದೃಢವಿರುವುದು. ಅದು ಇರುವ ತನಕ ಈಶ್ವರ ಪ್ರಾಪ್ತಿಗೋಸ್ಕರ ಮಾಡುವ ಯತ್ನ ನಿಷ್ಫಲವಾಗುವುದು. ಆದ್ದರಿಂದ ಯಾವಾಗೂ ಈಶ್ವರ ಧ್ಯಾನದ ಮೂಲಕ ಮನೋನಿಗ್ರಹ ಮಾಡ್ರಿ ಅಂತ ಅವರಿಗೂ ಅಲ್ಲಿನೂ ಉಪದೇಶವನ್ನು ಮಾಡ್ತಾ ಮಾಡ್ತಾ ಎಲ್ಲಾ ಹುಡುಗರನ್ನು ಕರ್ಕೊಂಡು ವಾಪಸ್ ಮನೆಗೆ ಬರುವ ಹೊತ್ನ್ಯಾಗ ಅದೇ ಒಂದು ಹಾವು ಬಿದ್ದಿತ್ತು. ಅದು ಹಾವು ನೋಡಿದ ಕೂಡಲೇ ಎಲ್ಲಾ ಹುಡುಗರು ಹಾವು ಹಾವು ಅಂತ ಜೀವನ ಓಡಾಕತ್ತರು. ಶುದ್ಧ ಸಮೀಪ ಬಂದು ನೋಡಿದ, ಅದು ಸತ್ತ ಹಾವು. ಅಯ್ಯೋ ಹುಚ್ಚುಗಳ, ಎಷ್ಟು ಹೆದರಿದ್ರು ನೀವು, ನೋಡ್ಬರ್ಲಿಲ್ಲ ಅಂತ ಅದ್ರ ಬಾಲ ಹಿಡಿದು ಎದುರಿಸಿ ತೋರಿಸಿದ. ಇದು ಸತ್ತ ಹಾವು, ಸತ್ತ ಹಾವಿಗೆ ಎಷ್ಟು ಹೆದರಿದ್ರಲ್ಲೋ. ಅವಾಗ ಧೈರ್ಯ ಬಂತು, ಎಲ್ಲರೂ ಸಮೀಪ ಬಂತು. ಅಯ್ಯೋ ನಮ್ಮ ಹುಚ್ಚ, ಎಷ್ಟು ಹೆದರಿದ್ವಿ ಹಾವಿಗೆ. ಸಿದ್ಧಂದ ಇದನ್ನ ಜೀವಂತ ಮಾಡ್ಲೆ ಅಂದ. ಅವ್ರಂದ್ರು, ಯಪ್ಪ ಎಮ್ಮಿ ಬದುಕಿಸಿದೆ, ಅದು ಬಹಳ ಚಲೋ. ಈ ಹಾವು ಜೀವಂತ ಮಾಡು, ಬ್ಯಾಡ ಬ್ಯಾಡ ಸಿದ್ಧ ಓಂ ನಮ ಶಿವಾಯ ಅವ್ರ ಮೈಮ್ಯಾರ ಹೋಗದ ಬಿಟ್ಟ. ಖರೇಖರೇನ ಜೀವಂತವಾದ ಹಾವು ಮೈಮ್ಯಾರ ಬಂದ್ಬಿಡು ಸೋಳಿಸ್ಗಳು. ಯಾರು ಹುಡುಗರು ಓಡಾಕ್ ಹತ್ತರು. ಸಿದ್ಧನ ಈ ಕೀರ್ತಿ ಊರು ತುಂಬ ಹಬ್ಬಿಸಿದ್ರು. ಒಂದು ದಿನ ಆಟ ಆಡಕ್ಕಂತ ಎಲ್ಲಾ ಹುಡುಗರನ್ನು ಕರ್ಕೊಂಡು ಕೆರೆಗೆ ಈಜಾಡಕ್ಕೆ ಕರ್ಕೊಂಡು ಬಂದ. ಜಲಕ್ರೀಡೆ ಆಡುವಂತ ಸಂದರ್ಭದೊಳಗ ಎಲ್ಲ ಹುಡುಗರು ಅಂಗಿ ಚಡ್ಡಿ ಕಳೆದು ಢಣ 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 ಜಿಗರು. ಆದ್ರೆ ಒಂದು ಹುಡುಗ ಮಾತ್ರ ದಂಡಿ ಮೇಲೆ ನಿಂತಿದ್ದ. ಏ ಯಾಕೋ ದೇವದತ್ತ ನೀನು ಬಾ ಈಜಾಡಕ್ಕ ಅಂದ. ಅವಂದ ವಲ್ಪ ಯಾಕ ನಮ್ಮ ಊಗ ನಾವು ಒಬ್ಬ ಮಗ ಅಂದವ. ಏ ಹುಚ್ಚಿ, ಒಬ್ಬ ಮಗ ಅಂದ್ರೆ ಏನಂತತಿ? ಇಲ್ಪ ನನಗೆ ಈಜಾಡಕ್ಕೆ ಬರಂಗಿಲ್ಲ, ಮುಳುಗಿ ಗಿಳಿಗೆ ಸತ್ ಇದ್ರ ಅಂದ. ಹುಚ್ಚ, ದಂಡಿ ಮ್ಯಾಲ 8 ವರ್ಷ ನಿಂತು ನನಗೆ ಈಜು ಬರಲ್ಲೋ, ನೀರಿಗೆ ಬಿದ್ದಾಗ ಈಜು ಬರ್ತೈತಿ ಬಾ ಅಂತ ಬಲಾತ್ಕಾರದಿಂದ ಕೈ ಹಿಡಿದು ಎಳೆವಾರ ಅಳಕತ್ತ. ಶುದ್ಧ ಬಿಡ್ಲಿಲ್ಲ. ನೀ ಅಳೋದಲ್ಲ, ಬೇಕಾದ ಹೊಳಿ ಹುಡುಗಿ ಮಾಡಿದ, ನೀವತ್ತು ಬಿಡೋದಿಲ್ಲ ಅಂತ ಹೆಗಲ ಮೇಲೆ ಹೊತ್ತುಕೊಂಡು ನಡೋ ನೀರ್ನೇ ಎಳ್ಕೊಂಡು ಹೊಂಟ. ಹುಡುಗ ಚೀರು ಚೀರು ಹೇಳ್ತಿದ್ದ. ಉಳಿದ ಹುಡುಗರು ಬಿಡೋ, ಸತ್ಗಿತ್ತಾನ ಬಿಡೋ ಅಂತ ಬಿಡಿಸ್ಕೊಳಕ್ಕೆ ಬಂದ್ರ ಯಾರ ಕೈಗೂ ಸಿಗಲಾರದಂಗ ನಡೋ ನೀರಿನೊಳಗೆ ಎಳ್ಕೊಂಡು ಹೋಗಿ ಆಳವಾದ ನೀರಿನೊಳಗೆ ಮುಳುಗಿಸಿ ಒಳ್ಳೆ ಒಬ್ಬ ಹೊರಗೆ ಬಂದ. ಈಜಾಡಕ್ಕೆ ಒಂದು ದಂಡೆಗೆ ಬಂದ ಹುಡುಗ ಶಿವಾಯನ. ಈ ಎಲ್ಲ ಹುಡುಗರು ಲಬ ಲಬ ಹೊಯ್ಕೊಳಕರು. ನಾವೇನ್ ಮಾಡಿಲ್ಲಪ್ಪ, ನಮ್ಗೇನು ಸಂಬಂಧ ಇಲ್ಲಪ್ಪ, ನೀನ ಕೊಂದಿ, ನಮ್ಗೇನು ಸಂಬಂಧ ಇಲ್ಲ ಅಂತ ಹುಡುಗರು ನಮ್ಮ ಬಂದಿಗಿಂದಿತ್ತಂತ ಓಡಿ ಹೋಗಿ ಅವ್ರ ಅವನ ಮುಂದೆ ಹೇಳ್ತಾರ, ನಿಮ್ಮ ದೇವದತ್ತನ ಶೀತ ಕೊಂದ. ಒಂದ ಮಗ ಇತ್ರಿ, ಎಷ್ಟು ಅದ್ರಾಗ ಒಂದೇ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರ್ತಾವ ಅವುಗಳು. ಎದಿ ಎದಿ ಹುಡುಕೊಂದು ಅಳಾಕತ್ಲ ತಾಯಿ ಕೆರೆ ದಂಡಿ ಮ್ಯಾಲ 100 ಮಂದಿ ಕೂಡ ದೇವದತ್ತನ ಸಾವಿನ ಸುದ್ದಿ ಕೇಳಿ ಅಳ್ತಾ ಅಳ್ತಾಳ. ಹೇ ದೇವದತ್ತ, ನೀ ಇಲ್ಲ ಅಂದ್ರೆ ನಾನು ಇರೋದಿಲ್ಲ, ನಾನು ನೀರ ಬಂದು ಸತ್ತು ಬಿಡ್ತೀನಿ. ಏ ನೀಚ ಪಾಪಿ, ನನ್ನ ಮಗನ ಕೊಂಡಿರೋ ಸಿದ್ಧ ಅಂತ ಮಣ್ಣು ತಗೊಂಡು ಉಗ್ಗಾಕ ಶುದ್ಧಗ ಸಿಟ್ಟಿನಿಂದ ಸಿದ್ಧಗ್ ಬಡಿಯಾಕ ಹೋದ್ಲು. ಅವಾಗ ಸಿದ್ಧ ಅಂತಾನ, ಅಮ್ಮ ನಿನ್ನ ಮಗನ್ನ ಕೊಂದಿಲ್ಲ, ನಿನ್ನ ಮಗ ಆನಂದದ ಉದದಿಯೊಳಗೆ ಜೀವಂತವಾಗಿದ್ದಾನ. ನೀ ಅಳಬೇಡ, ಈಗಿಂದೀಗನೇ ಅವಳ ಹೆಸರಿನಿಂದ ಕರಿ, ಅವ ಬರ್ತಾನಂದ ಕೂಡಲೇ ಅವರು ಹಿಂದಿನ 2 ಪ್ರಸಂಗಕ್ಕೆ ಗೊತ್ತಿದ್ದವು. ಎಮ್ಮೆ ಬದುಕಿಸಿದ್ದು, ಸತ್ ಹಾವು ಬದುಕಿಸಿದ್ದು ಗೊತ್ತಿತ್ತಕೀಗ. ಅವಾಗ ಗಟ್ಟಿಯಾಗಿ ಕೂಗ್ತಾಳ, ಮಗನೇ ದೇವದತ್ತ ಬಾರೋ ತಂದೆ, ನನ್ನ ಕಂದ ಬಾರೋ ಅಂತ ಕೂಗಿದಾಗ
ನಡುವ ನೀರಿನೊಳಗೆ ಗುಡುಗುಡು ಶಬ್ದ ಆಗಿ ದೇವದತ್ತ ಎದ್ದ ಈಜಾಡಕೊಂತ ಬಂದ ದೇವದತ್ತಿಕೊಂಡು ಕಣ್ಣೀರು ಹಾಕಿ ಅಳುವಾಗ ದೇವದತ್ತಂತಾನ, ಅಮ್ಮ ನೀ ತಪ್ಪು ಮಾಡಿಬಿಟ್ಟು. ಯಾಕೆ ನಾ ಏನ್ ತಪ್ಪು ಮಾಡಿದೆ? ಈ ಶುದ್ಧ ಸಾಮಾನ್ಯನಲ್ಲ ತಾಯಿ, ನನ್ನ ಕರ್ಕೊಂಡೋಗಿ ನೀರಾಗ ಮುಳುಗಿಸಿ ನನ್ನ ಜೀವ ಭಾವವನ್ನು ನಷ್ಟ ಮಾಡಿ ನನ್ನ ನೆತ್ತಿ ಮೇಲೆ ಹಸ್ತ ಇಟ್ಟ. ಅವನ ಕೈಯಾಗ ಎಂತ ತಾಕತ್ತು ಐತಂದ್ರ ತತ್ಕಾಲ ನನಗ ಬ್ರಹ್ಮಾನಂದದ ಅನುಭವ ಬಂತು. ಯಾವ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಒಳಗ ಮಾತು ಮನಗಳಿಂದ ಆಚೆಗಿರುವಂತ ಬ್ರಹ್ಮಾನಂದ ಸುಖದೊಳಗ ಮೈ ಮರೆತು ಎಂತ ಆನಂದ ತಾಯಿ. ನಾ ಹುಟ್ಟಿಷ್ಟು ದೊಡ್ಡವಾದ್ರ ಅಂತ ಸಂತೋಷ ನಾನು ನೋಡಿದ್ದಿಲ್ಲ. ನೀ ಯಾವಾಗ ನನ್ನ ಕೂಗಿದೆ ಅಲ್ಲಿದು ವಿಘ್ನ ಬಂತು, ಎಚ್ಚರ ಆತು. ಆ ಆನಂದದಿಂದ ಮತ್ತೆ ದುಃಖಮಯವಾದ ಪ್ರಪಂಚ ನನ್ನ ವ್ಯಾಪಿಸುವಂತಮ್ಮ ಅಂತ ಹೇಳಿದಾಗ ಆ ಕೂಡಿದ ಜನ ಈ ಘಟನೆಯನ್ನ ಕೇಳಿ ಇದನ್ನು ಕಣ್ಣಾರೆ ನೋಡಿ ಎಲ್ಲರೂ ಮುಗಿಬಿದ್ದು ಬಂದ ಸಿದ್ಧನ ಪಾದಕ್ಕೆ ನಮಸ್ಕಾರ ಮಾಡುವಾಗ ತಪ್ಪಿಸಿಕೊಂಡು ಓಡಿ ಹೋಗ್ತಾನ. ಜನ ಅಂತಾರ, ಇವನು ಸತ್ಯವಾಗಿ ಪರಮಾತ್ಮನೇ ನಮ್ಮೂರ ಹುಟ್ಟಿ ಬಂದ. ಇಲ್ಲದ್ರೆ 5-6 ವಯಸ್ಸಿಗೆ ಇಂತಹ ಪವಾಡಗಳನ್ನು ಮಾಡ್ಲಿಕ್ಕೆ ಸಾಮಾನ್ಯ ಬಾಲಕರಿಗೆ ಸಾಧ್ಯ ಇಲ್ಲ ಅಂತ ಅವತ್ತಿನಿಂದ ಎಲ್ಲಿ ಶುದ್ಧನ ಕಂಡ್ರು ಕೂಡ ಪರಮಾತ್ಮ ಭಾವದಿಂದ ಎಲ್ಲರೂ ಕೈ ಮುಗಿಯಲಿಕ್ಕೆ ಪ್ರಾರಂಭ ಮಾಡಿದರು. ಇಡೀ ಊರು ಶುದ್ಧ ಅಂದ್ರೆ ಪ್ರೀತಿ. ಮುಗ್ಧ ಮಗ ಶುದ್ಧ. ತಮ್ಮ ಸ್ವಂತ ಮಕ್ಕಳಿಗೂ ಆನಂದಿನ ಪ್ರೀತಿ ತೋರಿಸ್ತಿದ್ದಿಲ್ಲ. ಮನೆಗೆ ಮಗ ಆಗಿದ್ದ ಶುದ್ಧ. ಎಲ್ಲರ ಅವನ ಮೇಲೆ ಜೀವ. ಒಂದೊಂದು ಮಕ್ಕಳಿರ್ತಾವ, ಮನೆ ಮುತ್ತು, ಊರ್ ಮುತ್ತು, ನೊಣ ಮುತ್ತು ಅಂತ 3 ನಮೂನಿ ಮಕ್ಕಳು ಇರ್ತಾವಂತ. ಮಕ್ಕಳ ಊರೆಲ್ಲ ಮುದ್ದಾಡ್ಬೇಕು, ಓಣಿ ದಿನಗಳೆಲ್ಲ ಮುದ್ದಾಡಿ ಕರ್ಕೋಬೇಕು. ಅದಕ್ಕೆ ಊರ್ ಮುದ್ದು ಮಕ್ಕಳು ಅಂತ ಕರೀತಾರ. ಇನ್ನು ಕೆಲವು ಇರ್ತಾವ ಮನೆ ಮುತ್ತು. ಮನೆ ಮುದ್ದು ಅಂದ್ರೆ ಮತ್ತೆ ಹಡದವ್ರಿಗೆ ಯಾಕಡೆ ಮುದ್ದು ಅಂತ. ಅವ್ರ ಮನೆ ಮಂದಿಗೆ ಅವು ಬಹಳ ಪ್ರೀತಿ ಇರ್ತಾವ. ಬರೀ ಅವ್ರ ಮನೆ ಮಂದಿ ಗಟ್ಟ. 4 ಮಂದಿಗೆ ಅವು ಪ್ರೀತಿ ಆಗೋದಿಲ್ಲ. ಇನ್ನೊಂದು ನಮೂನಿ ಇರ್ತಾವ ನೊಣ ಮುದ್ದು ಅಂತ. ಮಗನಿಗೆ ಇನ್ನ ಸೋಸಿಕೊಂಡು ನೊಣ ಜೀವ ಅಂತ ಮುತ್ತಾರೆ. ನೊಣ ಮುದ್ದು. ಊರೆಲ್ಲ ಮುದ್ದಾಡೋ ಮಕ್ಕಳು ಹುಟ್ಟಬೇಕಾಗಿರ್ತಂದ್ರೆ ತಾಯಿ ತಂದೆ ಕೊಡುವಂತ ಸಂಸ್ಕಾರ ಬಹಳ ಮಹತ್ವದ. ಇದು ಪುಣ್ಯಾತ್ಮರೇ, ಚಂದ ಮಾತಾಡೋದು ಕಲಿಸಿ. ಮಕ್ಕಳಿಗೆ ಹಿಂದಿನ ಗರತಿಯವ್ರು ಹಾಡ್ತಿದ್ರು, ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗ, ಕೊಲ್ಲಾರ ಗೆಳತನ ಮಾಡಿದರೆ ನನಕಂದ ಸಲ್ಲದ ಮಾತು ಬರ್ತಾವ. ಒಳ್ಳೆಯವ್ರ ಗೆಳತನ ಮಾಡಂತ ಮಕ್ಕಳಿಗೆ ಹೇಳ್ತಿದ್ರು. ಮಕ್ಕಳಿಗೆ ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಕಂದಯ್ಯ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಅಂತ ಮಕ್ಕಳಿಗೆ ಈಟಿದ್ದಾಗನೇ ಅವಕ್ಕೆ ಸಂಸ್ಕಾರ ಕೊಡ್ತಿದ್ರು. ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಕತ್ತಿಲ್ಲ, ಮೊಬೈಲ್ ಕೊಡಕತ್ತೀವಿ. ಅವು ನಮ್ಮ ಕೈ ಬಿಟ್ರೆ ಸಾಕು. ಎಷ್ಟು ಮಂದಿ, ಇದಕ್ಕೆ 199 ಮಂದಿ ಮಾಡ್ತಾರೆ. ದೊಡ್ಡ ತಪ್ಪು ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ದೀರಿ. ದಯವಿಟ್ಟು ಮೊಬೈಲ್ ಕೊಡಬೇಡ್ರಿ. ಸಣ್ಣ ಮಕ್ಕಳಿಗೆ ಅದ್ರ ಚಟ ಹಚ್ಚಬೇಡ್ರಿ. ಮೊದಲು ನೀವು ನೋಡಬೇಡ್ರಿ. ನೀವು ಬಿಟ್ರಿ ಅಂದ್ರೆ ಮಕ್ಕಳು ನೋಡಬಿಡ್ತಾವ. ಮಕ್ಕಳಿಗೆ ಇಷ್ಟು ದುಷ್ಟತನ ಬರಕತ್ತೈತೆ ಅದ್ರಾಗಿದ್ದು ನೋಡಿ ಹಠ ಹಠ ಹಠ. ನಿಮ್ಮ ಅಪ್ಪ ಅಮ್ಮನ ಶೀತ ಮಕ್ಕಳನ್ನ ಕಂಟ್ರೋಲ್ ಮಾಡಕ್ ಆಗವಲ್ದು. ಇಡೀ ಮನೆಗೆ ನಿಂತು ನಿಂತವ ಮಕ್ಕಳು. ಲಕ್ಷ ಕೊಡ್ರಿ. ಅತಿಯಾದ ಮುದ್ದೆ ನಿಮ್ಮ ಮಕ್ಕಳಿಗೆ ನೀವೇ ವಿಷ ಕುಡಿಸಿದನ್ನ ಅಂತ ಸತ್ಯವಾಗಿ ತಿಳ್ಕೊಳ್ರಿ. ನಿಮ್ಮ ಮಕ್ಕಳಿಗೆ ನೀವೇ ವಿಷ ಕುಡಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ. ಹೆಂಗ ಕಟ್ಟದರ ಮೂರ್ತಿ ಆಗ್ತತೋ ಹಂಗ ಮಕ್ಕಳಿಗೆ ಬೈಕೊಂತ ಬಡ್ಕೊಂತಿದ್ರೆ ಅವು ಮುಂದೆ ದೇವರಾಕವ. ಕಟಿಲಿಲ್ಲ ಅಂದ್ರ ಆ ಮಕ್ಕಳ ಸ್ವಚ್ಛಗೆ ಬಂದು ನಿಮ್ಮ ಮರ್ಯಾದೆ ಹಾಳು ಮಾಡಿ ಊರ ಮುಂದೆ ನಿಮ್ಮ ಮಾನ ಕಳೆಯುವ ಮಕ್ಕಳಾಗೋದ್ರೊಳಗೆ ಸಂಶಯ ಇಲ್ಲ. ಅದಕ್ಕೆ ಯಾವಾಗಲೂ ಮುದ್ದು ಮಾಡಬಾರದು. 16 ವರ್ಷದವರೆಗೆ ಮಕ್ಕಳನ್ನು ತಾಡನ ಮಾಡಬೇಕು. 16 ವರ್ಷದ ಮೇಲೆ ಮಕ್ಕಳಿಗೆ ಬೈಬಾರದು, ಮಕ್ಕಳಿಗೆ ಹೊಡಿಬಾರದು. ಅಲ್ಲಿ ತನ ಬರೀ ಕಣ್ಣು ತೆಗೆದ್ರೆ ಅಂಜಬೇಕು ಮಕ್ಕಳು. ನೀವು ಒಂದ ಮಗ ಅಂತ ಮುದ್ದು ಮಾಡಿ ತಲೆ ಮೇಲೆ ಏರಿಸಿದ್ರೆ ಎಂದೂ ಕೆಳಗೆ ಹಿಡಿಯೋದೇ ಇಲ್ಲ. ಅದಕ್ಕೆ ಚಂದ ಮಾತಾಡೋದು ಕಲಿಸ್ರಿ.
ನಯ ವಿನಯಗಳನ್ನ ಕಲಿಸ್ರಿ, ನೀತಿಯನ್ನು ಮಕ್ಕಳಿಗೆ ಕಳಿಸಿದ್ರಂದ್ರ ಅವು ಮುಂದೆ ಸಿದ್ಧಾರೂಢನಂತ ಮಗ, ಬಸವಣ್ಣನಂತ ಮಗ, ಬುದ್ಧನಂತ ಮಕ್ಕಳು ನಮ್ಮ ಮಕ್ಕಳಾಗಲಿ ಈ ಸಮಾಜಕ್ಕೆ ಒಳ್ಳೆ ಸಂತಾನ ಹೊರಗೆ ಬರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಬಾಲಲೀಲೆಗಳು ನಾಳೆಗೆ ಮುಂದುವರಿತವ. ಸಿದ್ಧನ ಚರಿತ್ರೆ ಒಂದು ತಾಸು ಆಗಿದ್ದ ಗೊತ್ತಾಗಿಲ್ಲ ನೋಡಿ. ತಾಸು ಆಯ್ತಾ? ಆಯ್ತಾ? 7:15 ಚಲೋ ಮಾಡಿದ್ವಿ, 7:15 ಚಲೋ ಮಾಡಿದ್ವಿ. 7:15 ಒಂದು ತಾಸು ಎಲ್ಲರೂ ಅಗದಿ ಶಾಂತ ಕುಂತು ಕೇಳಿದ್ರಿ. ನಿಮ್ಮೆಲ್ಲರಿಗೂ ಜಗದ್ಗುರು ಸಿದ್ಧಾರೂಢರು ಸಕಲ ಸನ್ಮಾನಗಳು ಉಂಟು ಮಾಡಲಿ ಅಂತ ತುಂಬ ಹೃದಯದಿಂದ ಹಾರೈಸಿ 4 ಪುಷ್ಪಗಳನ್ನು ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸ್ತೇವೆ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ. ಸದ್ಗುರುನಾಥ ಮಹಾರಾಜ